ಬೆಕ್ಕ 18 ವರ್ಷದ ನಂತರ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡಿದ್ದಂಥ RCB ಫ್ಯಾನ್ಸ್ಗಳಿಗೆ ಆಹಾ ಇವತ್ತು ಮ್ಯಾಚ್ ಬಗ್ಗೆ ಏನೂ ಮಾತಾಡೋಕೆ ಹೋಗಲ್ಲ ಗುರು ನಾನು. ಮಾತು ಬರಲ್ಲ RCB ಫ್ಯಾನ್ಸ್ಗಳಿಗೆ. ಯಪ್ಪ ನಿಜ ನಂಬೋಕ್ಕಾಗ್ತಿಲ್ಲ ಗುರು, ನಿಜ ನಂಬೋಕ್ಕಾಗ್ತಾ ಇಲ್ಲ. ಈ ಜೀವಮಾನದಲ್ಲಿ RCB ಗೆಲ್ಲುತ್ತಾ ಬರೀ ಲತ್ತನೆ ನಮ್ದು, ಬರೀ ಲತ್ತನೆ. ಏನು ಹಿಂಗಾಗಿ ಹೋಗ್ಬಿಟ್ಟಿತ್ತು ನಮ್ದು. ಅಟ್ ಸಮ್ ಪಾಯಿಂಟ್ ಈ ಮ್ಯಾಚನ್ನು ಕೂಡ ಲತ್ತಾಗಿತ್ತೆ ಹೊಡೆದು ಬಿಡೋದ ಅಂತ ಅನ್ಸ್ಬಿಟ್ಟಿತ್ತು. 190 ಹೊಡಿತಾ ಇದ್ದಾಗಿರಿದೆ. ಯಪ್ಪ ಎಂಥ ತೃಪ್ತಿ, ಎಂಥ ಸಮಾಧಾನ, ಎಂಥ ನಶ. ಇವತ್ತು ಎಣ್ಣೆ ಹೊಡೆದಿಲ್ಲ, 6 ಎಣ್ಣೆ ಹೊಡೆದಿರೋದು ಫೀಲ್ ಗೊತ್ತಾಯ್ತು. ಯಪ್ಪ ಸೀರಿಯಸ್ಲಿ ಇರೋ ಖುಷಿ ತಡೆಯೋಕೆ ಆಗ್ತಾ ಇಲ್ಲ. ರೋಡೆಲ್ಲ ಜಾಮ್ ಪ್ಯಾಕ್ಟು, ಪಟಾಕಿ ಮೇಲೆ ಪಟಾಕಿ, ಅವ್ರ ಅಜ್ಜಿ ಡ್ಯಾನ್ಸ್ ಮೇಲೆ ಡ್ಯಾನ್ಸ್, ಸ್ಟೆಪ್ ಮೇಲೆ ಸ್ಟೆಪ್ಪು, ರೋಡೆಲ್ಲ ರ್ಯಾಲಿ ಹೊಡ್ಕೊಂಡು ಹೋಗ್ತಾರೆ ಹುಡುಗರು. ಯಪ್ಪ ಎಂಥ ಎಮೋಷನ್ಸ್ ಗುರು, ಎಂಥ ಎಮೋಷನ್ಸ್ ಟ್ರಿಗರ್ ಆಗಿದ್ವು. ABD ವಿರಾಟ್ ಕೊಹ್ಲಿ. ನಿಜ ನಮಗೇನೋ ಒಂಥರ ಅಳು ಬಂದಾಗಾಯ್ತು ಗುರು. ನಿಜ ಆ ಒಂದು ಎಮೋಷನ್ ನೋಡ್ಬಿಟ್ಟು. ವಿರಾಟ್ ಕೊಹ್ಲಿ ಕಣ್ಣಲ್ಲಿ ನೀರು. ವರ್ಲ್ಡ್ ಕಪ್ ಗೆದ್ದಾಗಲೂ ಇಲ್ಲ ಗುರು ವಿರಾಟ್ ಕೊಹ್ಲಿ ಕಣ್ಣಲ್ಲಿ ನೀರು. RCB 18 ವರ್ಷ ಆದ್ಮೇಲೆ ಗೆದ್ಮೇಲೆ ವಿರಾಟ್ ಕೊಹ್ಲಿಗೆ 18 ವರ್ಷದ ಮೆಮೊರೀಸ್ ಅದು ಬರ್ತಾ ಇದ್ರೆ ಅವನ ಅಜ್ಜಿ ಮ್ಯಾಚ್ ಏನು ಗುರು. ಇವತ್ತೊಂಥರ ಲೂಸ್ ಥರ ಮಾತಾಡ್ತಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಮೆಂಟ್ ಸೆಕ್ಷನ್ ಎಣ್ಣೆ ಹೊಡೆದೆ ಅಂತ ಹಾಕಕ್ಕೆ ಹೋಗ್ಬಿಡಿ. ಆಮೇಲೆ ನಿಜವಾಗ್ಲೂ ಗುರು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸೀರಿಯಸ್ಲಿ. ಬರೋಣ ಆದರೂ ಮ್ಯಾಚ್ ಹೆಂಗಿತ್ತು. ಟಾಸ್ ಗೆದ್ರು ಪಂಜಾಬ್ ಕಿಂಗ್ಸ್ನೇ. ಟಾಸ್ ಗೆಲ್ತಾ ಇದ್ದಂಗೆ ಮ್ಯಾಚ್ ಅರ್ಧ ಸೋತೋಗ್ಬಿಟ್ವಿ ಅನ್ನೋ ಹತ್ರ ಅನ್ಕೊಂಡಿರ್ತಾರೆ ಸ್ವಲ್ಪ ಜನ. ಬಟ್ ಟಾಸ್ ಸೋತನು ಕೂಡ ಮ್ಯಾಚ್ನ ಗೆಲ್ತೀವಿ ಅಂತ ತೋರಿಸ್ಕೊಂಡು ಕೂಟಿರ್ದೆ. ಇವತ್ತು ನಮ್ಮ RCB ತೊಡೆ ತಟ್ಟಬೇಕು ಇವತ್ತು. ಈ ಸಲ ಕಪ್ ನಮ್ದು ಕಂಡ್ರಲ್ಲೇ ಅಂತ CSK ಫ್ಯಾನ್ಸ್ಗಳಿದ್ದಾರೆ. ಮಕ್ಕಳ ಬುರ್ರಿಲಿ ಮುಂದೆಗಡೆ ನಿಂತ್ಕೊಂಡಿದ್ದ ಮುಂದೆ ಇವತ್ತೆಲ್ಲ ಏಟ್ರಸ್ ಹೋಗ್ರು ಉರ್ಕೊಂಡು ಊರು ಬಾಗ್ಲಾಗೋಗ್ಬಿಟ್ಟಿರ್ತಾರೆ ನಕ್ಕನ್ನೆಲ್ಲ. CSK ಫ್ಯಾನ್ಸ್ಗಳು ಎಸ್ಪೆಷಲಿ ಇವತ್ತು 1 against all odds ಆಡಿದಲ್ಲಿ RCBನ ಒಂದು ಕಡೆ, ಬೇರೆ ಟೀಮ್ ಫ್ಯಾನ್ಸ್ಗಳೆಲ್ಲ RCB ಮೇಲೆ ರಿವೆಂಜ್ ಇಟ್ಕೊಂಡಿರೋ ಟೀಮ್ಸ್ಗಳೆಲ್ಲ ಬೇರೆ ಕಡೆ. ಎಲ್ಲರೂ ಸಪೋರ್ಟ್ ಮಾಡಿದ್ದು ಪಂಜಾಬ್ ಕಿಂಗ್ಸಿಗೆ. ಇವತ್ತು ನ್ಯೂಟ್ರಲ್ ಟೀಮು ಪಂಜಾಬ್ ಕಿಂಗ್ಸ್ ಯಾರ ಹತ್ರ ಕೂಡ 8 ಇಟ್ಕೊಂಡಿಲ್ಲ. ಅವರೆಲ್ಲ ಸಪೋರ್ಟ್ ಮಾಡಿದ್ದು ಪಂಜಾಬ್ ಕಿಂಗ್ಸ್ಗೆ. ಗೆದ್ದಿದ್ದು ಇಟ್ಸ್ RCB. ಪಂಜಾಬ್ ಕಿಂಗ್ಸು ಬೌಲಿಂಗ್ ಅಟ್ಯಾಕ್ ಏನೋ ಓಕೆ ಪರವಾಗಿಲ್ಲ, ಸುಮಾರಾಗೇನೆ ಇತ್ತು. ನಮ್ಮ RCBಯ ಬ್ಯಾಟಿಂಗು ಫಿಲ್ ಸಾಲ್ಟ್ ಅವರು ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಔಟ್ ಹಾಕೊಂಡು ಸರಿಯಾಗಿ ಗುಮ್ತಾರೆ ಹರ್ಷದೀಪ್ ಸಿಂಗಿಗೆ. ಅದಾದಮೇಲೆ ಔಟ್ ಆಗ್ತಾರೆ ಪಟ್ಟನಂಗೆ ಮೇಲ್ಗಡೆ ಹೊಡೆದ್ಬಿಟ್ಟು. ಮ್ಯಾಚ್ ಬಗ್ಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ. ಸೆಲೆಬ್ರೇಷನ್ ಅವನ ಅಜ್ಜಿ, ಆ ಎಮೋಷನ್ಸು, ಆ ಒಂದು ಟ್ರಿಗರಿಂಗ್ ಮೂಮೆಂಟ್ ಇದೆಯಲ್ಲ RCB ಫ್ಯಾನ್ಸ್ಗಳಿಗೆ, ಬರೀ ಅದ್ರ ಬಗ್ಗೆನೇ ಮಾತಾಡಬೇಕು ಅಂತ ಅನಿಸುತ್ತೆ. ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗ್ ಸ್ಲೋ ಆಗಿ ಆಡಿದ್ರು, ಆಮೇಲೆ ಸ್ವಲ್ಪ ಅಕ್ಸಿಲೇಟ್ ಮಾಡೋದಕ್ಕೆ ಅಂತ ಹೋಗಿ 40+ ರನ್ಸ್ನ ಹೊಡೆದ್ರು. ಬಟ್ ಪರವಾಗಿಲ್ಲ, ಡೀಸೆಂಟಾಗಿ ಆಡಿದ್ರು. ಏನು ಅಂತ ಹೆವಿ ಕಾಂಟ್ರಿಬ್ಯೂಷನ್ ಮಸ್ತು ಚಚ್ಚದ್ರು ಹಾಕೊಂಡು ರುಬ್ಬಿದ್ರು ಅಂತನೂ ಅಲ್ಲ, ಅಂತ ಹೆವಿ ಸ್ಲೋ ಆಗಿ ಆಡಿದ್ರು ಅಂತನೂ ಅಲ್ಲ. ಸ್ಟಾರ್ಟಿಂಗ್ ಸ್ಲೋ ಆಗಿ ಇನ್ನೇನು ಎಕ್ಸಿಲೇಟ್ ಮಾಡುವಂಥ ಟೈಮಲ್ಲಿ ಔಟ್ ಆಗಿದ್ದು. ನನಗೆ ಯಾರ್ಯಾರು ವಿಕೆಟ್ ತೆಗೆದವ್ರು ಅನ್ನೋದನ್ನೇ ಮರ್ತೋಗ್ಬಿಟ್ಟೈತಿ ಇವಾಗ. ಆ ರೇಂಜಿಗೆ ನಶಾ ಹೊಡಿತಾ ಇತ್ತು ನನಗೆ. ಯಾರ್ಯಾರು ವಿಕೆಟ್ ತೆಗೆದ್ರು, ಯಾರು ಎಷ್ಟು ರನ್ಸ್ ಹೊಡೆದ್ರು, ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟ್ಲಿ ಮರ್ತೋಗ್ಬಿಟ್ಟೈತಿ. ಇವ್ರು ಬೌಲಿಂಗ್ ನೋಡ್ಬಿಟ್ಟು ಭುವನೇಶ್ವರ್ ಕುಮಾರ್ ಹಾಕಿದ್ದು ಸ್ಪೆಲ್ ನೋಡ್ತು ಅಂತಂದರೆ ಲಾಸ್ಟಲ್ಲಿ SD ಹಾಕಿದ್ದು, ಜಾಶ್ ಹೆಸಲ್ವುಡ್ ಹಾಕಿದ್ದು ಬೌಲಿಂಗೆಲ್ಲ ನೋಡ್ತು ಅಂತಂದರೆ, ಈ ಕಡೆ ಬ್ಯಾಟಿಂಗ್ ಆಡಿದ್ದೆ ಮರ್ತೋಗ್ಬಿಟ್ಟಿದ್ದೆ. ನೋಡಿ ಬೆವರು ಹೆಂಗೆ ಇಳಿತೈತೆ ಅಂತ ಯಾವತ್ತೂ ಇಳ್ದಿಲ್ಲ ಗುರು ಈ ಪಾರ್ಟಿ ಬೆವರು. ಶೆಕೆನೂ ಇಲ್ಲ ಇವತ್ತು, ಹೆಂಗೆ ಇಳಿತಾಯಿದೆ ಬೆವರು, ನಂಬೋಕ್ಕಾಗ್ತಾ ಇಲ್ಲ. ಅದೇನೇ ನಂಬೋಕ್ಕಾಗ್ತಾ ಇಲ್ಲ. ನಾವು RCB ಟ್ರೋಫಿ ಗೆದ್ದಿರೋದ ನಿಜ ಅಲ್ಲೋಗ್ರೋ. ಲಿಯಾಮ್ ಲಿವಿಂಗ್ಸ್ಟನ್ ವರ್ಷ್ಟು ಕಳಪೆ ಅದು ಇದು ಅಂತೆಲ್ಲ ಹೇಳ್ಬಿಟ್ಟಿದೆ ಇವತ್ತು. ಲಿಯಾಮ್ ಲಿವಿಂಗ್ಸ್ಟನ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಕಾಂಟ್ರಿಬ್ಯೂಟ್ ಮಾಡೋದು 20+ ರನ್ಸ್ನ. ಆ್ಯಂಡ್ ರಜತ್ ಪತಿದಾರು ಕೂಡ ಅವ್ರು ಕೈಲಾದಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅವರು ಕೂಡ 20+ ಹೊಡೆದ್ರು. ಸೊ 6ಗಳ ಮೇಲೆ 6 ಅವರೇ ಆ್ಯಕ್ಚುಲಿ ಸಖತ್ತಾಗಿ ಒಂಥರ ಪುಲ್ ಮಾಡಿದ್ದು, ಒಂಥರ ಎತ್ಕೊಂಡು ಹೋಗಿದ್ದು, ಒಂಥರ ರಿದಮ್ ಕೊಟ್ಟಿದ್ದು. ಯಾಕಂದರೆ ಮಿಡ್ ಓವರ್ಸಲ್ಲಿ ಸ್ಲೋ ಆಗ್ತಿರೋ ಟೈಮಲ್ಲಿ ರಜತ್ ಪತಿದಾರ್ ಬಂದ್ಬಿಟ್ಟು ಒಂದು ಸ್ವಲ್ಪ ಬ್ಲಾಸ್ಟ್ನ ಕೊಡ್ತಾರೆ. ಸೊ ಅದಾದಮೇಲೆ ಲಿಯಾಮ್ ಲಿವಿಂಗ್ಸ್ಟನ್ ಆಗ್ತಿದ್ದಂಗೆ ಈ ಕಡೆ ಜಿತೇಶ್ ಶರ್ಮಾ ಅವರು ಕೂಡ ಬಂದ್ಬಿಟ್ಟು ಎಲ್ಲ ಚಿಕ್ಕ ಚಂಕ್ ಆಫ್ ಕಾಂಟ್ರಿಬ್ಯೂಷನು. ಯಾರು ಕೂಡ ಒಂದು 50+ ದಾಟ್ಸ್ಬಿಟ್ಟಿದ್ದಾರೆ ಅಂತ ಏನಿಲ್ಲ. ಎಲ್ಲರೂ ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದರಿಂದನೇ ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದು ನಮ್ಮ RCB. 190 ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. 200 ಕ್ಲಾಕ್ ಆಗಬೇಕು,
230 ಹೊಡಿಬೇಕು 220 ಏನಾರು ಹೊಡಿಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಅವರು ಸ್ವಲ್ಪ ಮಿಡ್ಲ್ ಓವರ್ಸ್ಗಳಲ್ಲಿ ಪುಲ್ ಮಾಡಿದ್ರು ಗೇಮ್ನ, ಡೆತ್ತಲ್ಲೂ ಕೂಡ ಸ್ವಲ್ಪ ಪುಲ್ ಮಾಡಿದ್ರು, ಅಷ್ಟೊಂದು ಹೊಡಿಯೋಕ್ಕೇನು ಕೊಡಲಿಲ್ಲ. ಬಟ್ ಆದರೂ ಕೂಡ ನಮ್ಮ RCB 190ಗೆ ಸೆಟಲ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಒಂಥರ ಪುಕ ಅಂತಿತ್ತು ನಮಗೆ. ಯಾಕಂದರೆ 190 ಲಾಸ್ಟ್ ಮ್ಯಾಚ್ ಇವರು 200+ ಚೇಸ್ ಮಾಡಿದ್ದಾರೆ. ಈ ಮ್ಯಾಚ್ ಚೇಸ್ ಮಾಡ್ದಂಗೆ ಇರ್ತಾರ ಅನ್ನೋ ಥರ, ಯಾಕಂದರೆ ಇದೇ ಸ್ಟೇಡಿಯಮಲ್ಲೇ ಚೇಸ್ ಮಾಡಿದ್ದಾರೆ, ಇಲ್ಲಿ ಚೇಸ್ ಮಾಡ್ದಂಗೆ ಇರ್ತಾ ಇರೋ ಅನ್ನೋ ಥರ ಅನಿಸ್ತಾ ಇತ್ತು. ಬಟ್ ಆದರೂ ನಮ್ಮ RCBಯ ಬೌಲಿಂಗ್ ಏನು ಗುರು ನಮ್ಮ RCBಯ ಬೌಲಿಂಗು. ಈ ಸಲ ನಾವು ಟೂರ್ನಮೆಂಟ್ ಗೆದ್ದಿದ್ದೀವಿ ಅಂತ ಅಂದರೆ ನಮ್ಮ ಬೌಲಿಂಗಿಗೆ ಸೆಲ್ಯೂಟ್ ಹೊಡಿಬೇಕು ಗುರು. ಎಲ್ಲ ಸಲ ಬ್ಯಾಟಿಂಗಿಗೆ ಸೆಲ್ಯೂಟ್ ಹೊಡಿತಿದ್ವಿ, ಈ ಸಲ ಅಕ್ಕನ ಬೌಲಿಂಗು ಅಂಥ ಬೌಲಿಂಗ್ ನಾವು ಮಾಡಿರೋದು ಇವತ್ತು ನಮ್ಮ RCB. ಏನಲ್ಲಿ ವಿಕೆಟ್ ಇದ್ದು ಭುವನೇಶ್ವರ್ ಕುಮಾರ್ ಬಂದ್ಬಿಟ್ಟು 16ನೇ ಓವರ್ ಅಂತ ಕಾಣಿಸ್ತದೆ, 16ನೇ ಓವರು 17ನೇ ಓವರು 2 ವಿಕೆಟ್ ಟಕ ನಂಗೆ ಉದ್ರೋಗಿದ್ದು. ಸ್ಟಾನಿಸ್ತು ಮತ್ತೆ ಅಲ್ಲಿ ಒದೇರೋದು, ಅಲ್ಲಿಗೆ ಗೇಮಿಗೆ ಬಂದ್ಬಿಟ್ರು ನಮ್ಮ RCB. ಅಲ್ಲಿವರೆಗೂ ಕೂಡ ಹಂಗೆ ಹಿಂಗೆ ಆಗ್ಬೋದು ಅನ್ನೋ ಥರ ಇತ್ತು. ಅಲ್ಲಿ 2 ವಿಕೆಟ್ ಯಾವಾಗ ಬಿತ್ತು ಭುವನೇಶ್ವರ್ ಕುಮಾರ್ ಓವರಲ್ಲಿ, ಅಲ್ಲಿಗೆ ಪಟ್ಟನಂಗೆ ಬಂದ್ಬಿಟ್ವಿ ನಾವು. ಪಟ್ಟನಂಗೆ ಗೊತ್ತಾಗೋಗ್ಬಿಡ್ತು ಫಿಕ್ಸ್ ಗುರು ನಮ್ಮದೇ ಇದು ಅಂತ, ನಮ್ಮದೇ ಮ್ಯಾಚು ಅಂತ. ಆ್ಯಕ್ಚುಲಿ ಭಯ ಇದ್ದಿದ್ದು ಯಾರ್ದು ಅಂದರೆ ಈ 3 ಜನದ್ದು. ನಾನು ನಿಮಗೆ ಪ್ರಿವ್ಯೂ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಜಾಸ್ ಇಂಗ್ಲೀಷು, ಶ್ರೇಯಸ್ ಅಯ್ಯರು ಜೊತೆಗೆ ಪ್ರಭ್ಸಿಮ್ರಾನ್ ಸಿಂಗ್. ಸೊ ಈ 3 ಜನದ ವಿಕೆಟರು ಬೇಗ ಆಯಿತು ಅಂದರೆ RCB ಕೈಯಲ್ಲಿ ಮ್ಯಾಚ್ ಇರುತ್ತೆ ಅಂತ. ಸೊ ಆ್ಯಕ್ಚುಲಿ ಏನು ಅಂತ ಹೆವಿ ಸೌಂಡ್ ಏನು ಮಾಡಿಲ್ಲ ಪ್ರಭ್ಸಿಮ್ರಾನ್ ಸಿಂಗ್ ಆಗಿರಲಿ, ಜೊತೆಗೆ ಈ ಕಡೆಯಿಂದ ಓಪನ್ ಮಾಡಿದಂಥ ಪ್ರಿಯಾಂಶ್ ಆರ್ಯ ಆಗಿರಲಿ. ಪ್ರಿಯಾಂಶ್ ಆರ್ಯ ಸ್ವಲ್ಪ ಸೌಂಡ್ ಮಾಡಿರೋ ಸ್ಟಾರ್ಟಿಂಗಲ್ಲಿ ಇನಿಷಿಯಲಿ ಪೋಪ್ಳಲ್ಲಿ. ಸೊ ಅವ್ರ ವಿಕೆಟ್ ಎಂಥ ಕ್ಯಾಚ್ ಹಿಡಿದಿದ್ದು ಗುರು ಅದು ಜಾಸ್ ಎದುರುಡಿ ಕೊಡಬಾರ್ದು ಕ್ರೆಡಿಟ್, ಅಲ್ಲಿ ಫಿಲ್ ಸಾಲ್ಟಿ ಕೊಡಬೇಕು. ಬೌಂಡ್ರಿನಲ್ಲಿ ಎಂಥ ಒಳ್ಳೆ ಕ್ಯಾಚ್ ಹಿಡಿದಿದ್ದದು, ನುಗ್ತಾ ಇತ್ತು ಬಾಲು, ಹೋಗ್ಬಿಟ್ಟು ಹಂಗೆ ಗಬರಾಡ್ಕೊಂಡು. ಇವತ್ತು ಫೀಲ್ಡಿಂಗ್ ಅಂತೂ RCB ಸಖತ್ತಾಗಿತ್ತು, ಫೀಲ್ಡಿಂಗು ಕ್ಯಾಚಿಂಗು ಎಲ್ಲ ಟಾಪ್ ನಾಚು. ಅವ್ರದ್ದೇನು ಅಂಥ ವರ್ಷಾಗಿತ್ತು ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅವ್ರದ್ದು ಪರವಾಗಿಲ್ಲ, ಡೀಸೆಂಟಾಗೇನೇ ಇತ್ತು. ಬಟ್ ನಮ್ದಂತೂ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಹೋಗಿರೋ. ಆ್ಯಕ್ಚುಲಿ ಪ್ರಭ್ಸಿಮ್ರಾನ್ ಸಿಂಗ್ದು ಒಂದು ಕ್ಯಾಚ್ ಬಿಡ್ತಾರೆ, ರೊಮ್ಯಾರಿಯೋ ಶೆಫರ್ಡ್ನ ಒಂದು ಕ್ಯಾಚ್ ಬಿಡ್ತಾರೆ, ಒಂದು ಬಿಡ್ತು ಅಂದರೆ ಅದೊಂದು ಮೈನಸ್ ಅಂತಂದರೆ ಇನ್ನೆಲ್ಲ ಪ್ಲಸ್ ಎಲ್ಲೂ ಕೂಡ ಒಂಥರ ಫಾಲ್ಸ್ ಫೀಲ್ಡಿಂಗ್ ಆಗಿದೆ, ಒಂಥರ ಮಿಸ್ಫೀಲ್ಡ್ ಆಗಿದೆ ಅನ್ನೋ ಥರ. ಅದೊಂದು ಬಿಡ್ತು ಅಂದರೆ ಬೇರೆ ಎಲ್ಲೂ ಕೂಡ ನೋಡಿಲ್ಲ ಮಗ ಈ ಮ್ಯಾಚಲ್ಲಿ. ಸೊ ಕ್ಯಾಚಸ್ ವಿನ್ ಮ್ಯಾಚಸ್ ಅನ್ನೋ ಹಾಗೇ ಟಕ ನಾನು ಕ್ಯಾಚ್ನ ಎತ್ತಾಕೊಂಡು ಕಳ್ಸಿದ್ರು ನೋಡಿ ಎಲ್ಲರೂ ಮೂಲೆಗೆ. ಅವನ ಅಜ್ಜಿ ಹಾಕೊಂಡು ಆದ್ರೂ ಪಾಪ ಶಶಾಂಕ್ ಸಿಂಗು ಲಾಸ್ಟಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡು ಏನೋ ಪಾಪ 6 ಮೇಲೆ 6 ಹೊಡ್ಕೋಗುರು ನೆಸ್ಟಾನ 6. ಲಾಸ್ಟ್ ಓವರ್ ಹಂಗೆ ಇತ್ತು, ಹೊಡ್ಕೋಗುರು ನೆಸ್ಟಾನ 6. ಲಾಸ್ಟ್ ಓವರ್ 29 ರನ್ ಬೇಕಲ್ಲಿ, ನಮಗೆ 2 ಬಾಲ್ ಆಗೋಗ್ಬಿಟ್ಟೈತಿ, ನೆಸ್ಟಾನ 6 ಹೊಡ್ಕೋಗುರು. ನಮಗೆ ಗೆದ್ವಿ ಅಷ್ಟೇ, ನಾವು ಗೆದ್ವಿ ಅಷ್ಟೇ. ನಾವು 6 ಗೆಲ್ತೀವೋ 10 ಗೆಲ್ತೀವೋ 12 ಗೆಲ್ತೀವೋ, ನಾವು ಗೆದ್ವಿ ಅಷ್ಟೇ. RCB ಕಪ್ ಬಂತು ಅಷ್ಟೇ. ರನ್ ರೇಟು ರೇಟ್ ಅವೆಲ್ಲ ಮ್ಯಾಟ್ರಿಗೆ ಬರೋಲ್ಲ, 1 ಗೆದ್ದರು ಗೆಲುವೇನೆ. ಹೊಡ್ಕೋಗೋರು ಎಷ್ಟು ಬೇಕೋ ನಿನಗೆ ಅನ್ನೋ ಇತ್ತು ಲಾಸ್ಟ್ ಓವರಲ್ಲಿ. ಯಪ್ಪ ಏನು ಗುರು ಸೀನ್ಸು. ಆದರೂ ಆ ಜಾಸ್ ಇಂಗ್ಲೀಷ್ ಆಡಿದ್ದು ಮರೆಯೋಂಗಿಲ್ಲ. ಜಾಸ್ ಇಂಗ್ಲೀಷ್ ಸರಿಯಾಗಿ ಎಂತೆಂಥ ಪುಲ್ ಶಾಟ್ನ ಹೊಡೆದಿದ್ದು ಜಾಸ್ ಇಂಗ್ಲೀಷು. ಆ ಜಾಸ್ ಇಂಗ್ಲೀಷ್ ವಿಕೆಟು ಬೀಳ್ತು ಅಂತಂದರೆ ಬೀಳಬೇಕು, ಬಿದ್ದರೆ ಮಾತ್ರ ಗೇಮು ಅಂತ ಅನ್ಕೊಂಡಿದ್ವಿ. ಪಟ್ಟನಂಗೆ ಬಿತ್ತು ನೋಡಿ, ಅನ್ಕೊಳಕ್ಕಿಂತ ಮುಂಚೆನೇ ಬೀಳಬೇಕಾಗಿತ್ತು. ಬಟ್ ಒಂದು ಸ್ವಲ್ಪ ಆಕ್ಸಿಲೇಷನ್ ಕೊಟ್ಟಾದ್ಮೇಲೆ ಬಿತ್ತು. ಜಾಸ್ ಇಂಗ್ಲೀಷ್ ಆ್ಯಕ್ಚುಲಿ ನನಗಂತೂ ಭಯ ಆಯಿತು, ಏನು ಬೇಕಾದ್ರೂ ಮಾಡ್ಬೋದು ಈ ಮನುಷ್ಯ ಅಂತ. ಶ್ರೇಯಸ್ ಅಯ್ಯರ್ ವಿಕೆಟ್ ಎತ್ತಾರೆ ನೋಡಿ ಬಂದ್ಬಿಟ್ಟು. ರೊಮ್ಯಾರಿಯೋ ಶೆಫರ್ಡು ಲಾಸ್ಟ್ ಮ್ಯಾಚ್ ಹೆಂಗೆ ಔಟ್ ಆಗಿದ್ರು, ಎಡ್ಸ್ಡೆಂಟ್ ಗಾನು ಕ್ವಾಲಿಫೈರ್ 1 ಇಲ್ಲೂ ಕೂಡ ಎಡ್ಸ್ಡೆಂಟ್ ಗಾನು. RCB ಅಗೇನ್ಸ್ಟು 4 ಮ್ಯಾಚ್ ಆಡಿದ್ದಾರೆ, 4 ಮ್ಯಾಚು ನೆಟ್ಟಿಗಾಡಿರೋ ಶ್ರೇಯಸ್ ಅಯ್ಯರು. ಬೇರೆಯವ್ರ ಮೇಲೆ ನೆಟ್ಟಿಗಾಡಿದ್ದಾರೆ, ನಾವು RCB ಮೇಲೆ ಮಾತ್ರ ರನ್ಸ್ ಹೊಡೆಯೋಕ್ಕಾಗಿಲ್ಲ ಅವರಿಗೆ. ಶ್ರೇಯಸ್ ಅಯ್ಯರ್ದೇ ಭಯ ಆಯ್ತಿದ್ದು ಎಲ್ಲರಿಗೂ. ಶ್ರೇಯಸ್ ಅಯ್ಯರ್ ವಿಕೆಟ್ ಬೀಳ್ತಿದಂಗೆ ಇಟ್ ವಾಸ್ ಸಮಥಿಂಗ್ ಎಲ್ಸ್ ಸ್ಟೇಡಿಯಮಲ್ಲಿ. ಅವನ ಅಜ್ಜಿ ಎಲ್ಲ ಕಳದು ಹೋಗ್ಬಿಟ್ಟಿದೆ, ಎಲ್ಲ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಅಲ್ಲೇ RCB ಟ್ರಾಫಿ ಗೆದ್ಬಿಡ್ತು ಅನ್ನೋ ಸೀನಲ್ಲಿ ಇದು ಎಲ್ಲರೂ. ಏನು ಸೌಂಡು ಸ್ಟೇಡಿಯಮಲ್ಲಿ ಯಪ್ಪ, ಕಿರ್ಚ್ ಕೂಗಾಡೋನಜ್ಜಿ. ಇಲ್ಲಿ ಬೆಂಗಳೂರಲ್ಲಿ ರೋಡಲ್ಲೇ ಕಿರ್ಚಾಡ್ತಾವ್ರೆ, ಇನ್ನು ಸ್ಟೇಡಿಯಮಲ್ಲಿ ಕಿರ್ಚಲ್ವಾ ಗುರು? ಏನು ಗುರು ಮಾತಾಡ್ತೀನಿ ಅಂತ ಹೇಳ್ತೀರಾ? ನನಗೆ ನಿಜ ಮಾತು ಬರ್ತಾ ಇಲ್ಲ ಗುರು, ನಿಮಗೆ ಗೊತ್ತಾಗ್ತಿದೆ ಈ ವಿಡಿಯೋದಲ್ಲಿ. ನಿಜ ಮಾತು ಬರ್ತಾ ಇಲ್ಲ, ಒಳಗಿಂದ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಮಾತು ಬರ್ತಾ ಇಲ್ಲ. ಅವನ ವಿರಾಟ್ ಕೊಹ್ಲಿ ಕೂತ್ಕೊತಾರೆ, ಲಾಸ್ಟ್ ಬಾಲ್ ಆಗ್ತಾ ಇದ್ದಾಗ ನೆಲದ ಮೇಲೆ ಎತ್ಕೊಂಡು ಕೂತ್ಕೊತಾರೆ. ವಾ ಏನು ಅದಕ್ಕೆ ಹೇಳೋಕ್ಕಾಗಲ್ಲ, ಎಮೋಷನ್ಸ್ ಅಷ್ಟೇ, ಎಂಜಾಯ್ ಮಾಡಬೇಕು ಅಷ್ಟೇ. ಇದೆಲ್ಲ ಒಂಥರ ಜೀವಮಾನದಲ್ಲಿ ಒಂದು ಟೈಮ್ ನೋಡೋದು ಅಷ್ಟೇ. ಇವೆಲ್ಲ ಸೀನ್ಸು ರೇರ್ ಸೀನ್ಸು. ಅಂದರೆ RCB ಟ್ರೋಫಿ ಗೆಲ್ಲಲ್ಲ ಮುಂದೆ ಅಂತ ಹೇಳ್ತಿಲ್ಲ, ವಿರಾಟ್ ಕೊಹ್ಲಿ ಈ ಥರ ಎಮೋಷನ್ಸ್ ಇಟ್ಕೊಂಡು ಇವಾಗ RCB ನೆಕ್ಸ್ಟ್ ಇಯರ್ ಟ್ರೋಫಿ ಹೊಡಿಬೋದು. ಬಟ್ ವಿರಾಟ್ ಕೊಹ್ಲಿ ಇದೇ ಥರ ಎಮೋಷನ್ಸ್ ಇರಲ್ಲ. 18 ವರ್ಷ ಆದಮೇಲೆ ಸಲ ಕಪ್ ನಮ್ಮದೇ ಅಂತ ಅಂದ್ಕೊಂಡಿದ್ದಂಥ RCB ಫ್ಯಾನ್ಸ್ಗೆ ಕಡೆಗೂ ಟ್ರೋಫಿ ಬಂದಾಗ, ವಿರಾಟ್ ಕೊಹ್ಲಿ ಮುಖದಲ್ಲಿ ನಗು ಬಂದಾಗ, ಅವ್ರ ಕೈಯಲ್ಲಿ ಟ್ರೋಫಿ ಬಂದಾಗ ಯಾವ ಥರ ಆಗುತ್ತೋ, ಇಟ್ಸ್ ಆಲ್ ಅಬೌಟ್ ಎಮೋಷನ್ಸ್ ಅಷ್ಟೇ ಮಗ. ಸೊ ನಿಮಗೆ ಏನು ಅನ್ನಿಸ್ತು ಫೈನಲ್? ಈ ಸಲ ಕಪ್ಪು ನಮ್ಮದೇ, ಅವ್ನ ಅಜ್ಜಿ ನಮ್ಮದು. ಹೋಗಿ ಹೇಳ್ಕೊಂಬನ್ನಿ ಎಲ್ಲರಿಗೂ, ಅವ್ನ ಅಕ್ಕನ CSK ಫ್ಯಾನ್ಸ್ಗೆಲ್ಲ ಹೇಳ್ಕೊಂಬನ್ನಿ ಹೋಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.